ಸೀತಾ ನಂತರ ಸೀತಾ ಸೀತಾ ಅಂದ ಗಿಡಕ್ಕೆ ಸೀತಾ ಸೀತಾ ಅಂದ ಗಿಡಕ್ಕೆ ತೆಕ್ಕೆ ಚಂದ್ರಗುತಿ ಅರಸ ಆದ ಕಲ್ಲ ಎಂದು ಧರ ಬಡಕೊಂಡ ಗಲ್ಲಗಲ್ಲ ಎಂದು ಧರ ಬಡಕೊಂಡ ಗಲ್ಲಗಲ್ಲ ಏ ಹಂದಿ ಮಾರ್ಯವ ಬಂದ ಹೇಳತನ ಎನ್ನ ಬೇಕಾಗೇವ ಹಂದಿ ಮಾರವ ಬಂದ ಹೇಳತನ ಎನ್ನ ಬೇಕಾಗಿಲ್ಲ ಪಾರ್ಥ ಬೀದ ಹೋಗಿ ರಾಕ್ಷಿ ಜೇಲ ವ್ಯರ್ಥ ಸೇನೆ ಮೊರಕೊಂಡನ ಕಾಲ ವ್ಯರ್ಥ ಸೇನೆ ಮೊರಕೊಂಡನ ಕಾಲ ಏ ಗುರುತಕ ಹಚ್ಚಲರ ಮರತು ಮಾತಾಡಬೇಡ ಏ ಗುರುತಕ ಹಚ್ಚಲರ ಮರತು ಮಾತಾಡಬೇಡ ಅಂದೇವಾಡಿ ಸೊಲ್ಲಾಪುರ ಜಿಲ್ಲಾ ಹೊಂದೆ ಭೀಮನದಿ ಹೊಂದಿ ಭೀಮನದಿ ದಾಂಡೆ ಮ್ಯಾಲ ಏ ಸುಂದರಡೆ ಪ್ರಾಚರಾಜು ಕಾಶ್ಮೀರ ಕಲಾವಂತರಿಗೆ ಕಲಾ ಪ್ರೇಮಿಗಳಿಗೆ ಹೌದ್ರಿ ಇವತ್ತಿನ 2ನೇ ದಿವಸದ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಗುರು ಹಿರಿಯರ ತಮ್ಮ ಶಿವಶಕ್ತಿ ವಕವಾದ ಕೂಡ ರೂಪಗಳಲ್ಲಿ ಹೌದು ಮೇಳಗಳನ್ನ ಕುಡಿಸ್ಯಾರ ಹೆಂಗ ಕಾರ್ಯಕ್ರಮ ನಡೆದವ ಅಂತ ಹೇಳಿಕೆರಿಂದ ಹಾ ಕಾಯ್ದು ಕೂತಾರ ಹೌದು ಹೌದ್ರಿ ಹೆಂಗ ತಿಂಗಳ ಗಂಟ್ಲೆ ಕಮಿಟಿ ಹಿರಿಯರ ರೊಕ್ಕ ಗೋಳಿ ಮಾಡಿ ಹೌದು ಹೌದ್ರಿ ಹೇಳಿದಷ್ಟು ರೊಕ್ಕ ನಮ್ಮ ಹೆಣಕ ಬಡದ ಕಿಸಿಂದ ಹಾ ಹಾ ಕರೆ ಯಾವ್ದತಿ ಸುಳ್ಳು ಯಾವ್ದತಿ ಹೌದು ಅಸಲಿ ಯಾವ್ದತಿ ನಕಲಿ ಯಾವ್ದತಿ ಬೇಕಲ್ರಿವಾ ಅನ್ನೋ ಸಲುವಾಗಿ ದೈವದವ್ರು ಕೂತಾರ ತಮ್ಮ ಕೂತಾರ ನಮ್ಮ ಮುಂದ ಅವ್ರು ಕೂತಾರ ಅಂದ್ರ ಅವ್ರು ಆಡಾಕ ಕೂತಿಲ್ಲ ಹಾ ಹಾ ಕೊಡಸು ಅಂತ ಯಾವಾರ ಮಾಡಿಗೆ ಆಗಿರಬಾರ್ದ ಹೌದು ಹೌದಲ್ರಿ ಏನ್ ಹೇಳ್ತಾರ ಸರಿಜೋಡಿ ಕಲಾವಂತರು ಏನ್ ಹೇಳ್ತಾರೆ ಬಾ ಶಾಶ್ವತ ಇರೋ ಅಂತವ ವಸ್ತು ನಾಮ್ದ ಹಾ ಹಾ ನಿಮ್ದೆಲ್ಲ ನಾಶವಾಗಿ ಹೋಗುವಂತದ ಅವ್ರ ಬೈಲಿ ಅವ್ರ ಹೇಳಿದ್ರ ಹೇಳಾರಲ್ಲ ನೀನು ನಾವು ಹೇಳಿದೆವು ಹೌದಿಲ್ಲ ಹಾ ಹಾ ನಂದು ನಾಶಾಗಿ ಹೋಗುವಂತದತಿ ಇದು ಮಣ್ಣಿನ ಕಾಯ ಮಣ್ಣಿನ ನೀಲಾಗಿದೆ ಅಂತ ನೀನು ಹೇಳಿದೆವು ತಮ್ಮ ಇದಕ್ಕ ಹುಟ್ಟು ಐತಿ ಇದಕ್ಕ ಸಾವು ಐತಿ ಹೌದಲ್ರಿ ನಿನಗ ಸಾವು ಇಲ್ಲಂದಿ ಹಾ ಹಾ ಹುಟ್ಟು ಇಲ್ಲತ್ತಿ ಹೇಳಿ ಹಾ ಹಾ ಹೌದಿಲ್ಲ ಹೇಳಾರವಾ ಈಗ ಸದ್ದ ಒಂದ್ ಮಾತು ಹೊಳ್ಳಿ ಅನ್ನಕತ್ತಾರ ಅವ್ರ ಹೆಂಗಪ್ಪ ಅಂತ ಕೇಳಿದ್ರ ಏನಲ್ಲತ್ತಾರ ನಾ ವಾದ್ನಂದ್ರ ನೀವ್ ಅಳ್ಕೋತ ಕುಂಡ್ರತಿ ಎಲ್ಲಿ ನನ್ನ ಗಾಡಿಗೆ ಕುಂಡ್ರಿಸ್ಯಾರ ನೀ ಯಾರಿಗ್ ಹೇಳಿ ಅಳತಿ ಎಲ್ಲಿ ವಾದವನ್ನ ನನ್ನ ಕೇಳಾಕತ್ಯಾರ ಹಾ ಹಾ ಹೌದಿಲ್ಲ ನೀ ಶಾಶ್ವತ ಇರೋವಾಗಿದ್ರ ಹಾ ಹಾ ನೀ ಕೊಟ್ಟಂತ ವಸ್ತುಗಳು ನನ್ನ ಮೈ ಮೇಲೆ ಶಾಶ್ವತ ಯಾಕೆ ಉಳಿದಿಲ್ಲೋ ಏ ಎಳೆ ಅವನಿ ಈ ಕಡೆ ಶಾಶ್ವತ ಇರ್ತನಂತ ನಿನ್ನಿದ್ರ ಹೇಳಾಕತ್ತೇದಿ ಹೇಳತ್ತಾರಲ್ರಿ ಮಂಡಿಗಲ್ಲ ಊರಿ ನೆಲ ಗುದ್ದಾಕತಿ ಹಾ ಹಾ ಮತ್ತ ನಾ ವಾದ್ನಂದ್ರ ನೀನು 5 ಎಲ್ಲ ತಕ್ಕೋತಾರ ಅಂತ ಹೇಳ್ತಿ ತೊಕ್ಕತ್ತಾರ ಅಂತ ಹೇಳ್ತಾರ ಏ ಕೋತಡೆ ಹಾ ಹಾ ನೀನು ನೆಕ್ಕ ಹರಿತನ ಅಲ್ಲ
ದೈತಿನ ಮೇಲೆ ನಮ್ಮ ದುರ್ಗಾದೇವಿ ಕೂತು ಅಡ್ರ್ಯಾಳ ಅಡ್ರಾಳಲ್ಲ ಹಂಗ ನಿನ್ನೆ ಮ್ಯಾಲ ಕೂತು ನಾ ಡುಬ್ದಾಗ ಕೂತು ಅಡ್ರುವತ್ತ ಶಕ್ತಿ ನನ್ನ ಹದ್ದೆಕ ಐತಿ ನಿಂದೆ ಯಾಕೆ ನನ್ನ ಮೇಲೆ ವಸ್ತು ಶಾಶ್ವತ ಉಳಿಲಿಲ್ಲ ಉಳಿಬೇಕಾಗಿತ್ತಲ್ಲ ಹಿಂದೆ ದ್ರಾಕ್ಷಾಯಣಿ ಪರಮಾತ್ಮಗ ಕೊಟ್ಟಾಳ ಅಂತ ಹೇಳಿದ್ನ ನಿನಗ ಹೌದ್ರಿ ಅರ್ಧ ತನ್ನ ಶರೀರ ಒಳಗಿಂದ ಅರ್ಧ ಭಾಗ ಶಕ್ತಿ ಒಂದು ಕಣ್ಣ ಹೌದು ಕೊಟ್ಟಾಳಾಕಿ ಕೊಟ್ಟ ಮದುವೆ ಆಗ್ಯಾಳ ಆಗ್ಯಾಳ ಆಕಿ ಸತ್ತ ಹುಟ್ಟ್ಯಾಳ ಆದ್ರೂ ಆಕಿ ತಗೊಂಡ್ ಹೋಗಿಲ್ಲ ಮತ್ ನೀ ನನ್ನ ಶರೀರ ಇಲ್ಲೇ ಬೀಳ್ತತಿ ಒಂದು ಬುಟ್ಟಿ ಚಪ್ಪಲ್ಗ ಕಿಮ್ಮತ್ತತಿ ಈ ಶರೀರಕ್ಕೆ ಕಿಮ್ಮತ್ ಇಲ್ಲತ್ತ ನಿನ್ನ ಬಾಯಿಲೆ ನೀನ ಹೇಳ್ತಿ ಹೇಳ್ತಾರಲ್ರಿ ಹೇಳ್ತೀಯ ಮತ್ ನಾವ್ ಆದ್ನಂದ್ರ ಐದು ಎಲ್ಲ ವಸ್ತು ತಗೊಂಡು ಹೋಗಿ ಎಲ್ಲಿ ಹಾದೇವ್ ನನ್ನ ರಾಜ್ಯ ಎಲ್ಲಿ ಹಾದೇವ್ ನನ್ನ ಗುಡ್ಡ ಗಚ್ಚವಾಟಿ ತಿವ್ ಅಳತನತನ ಒಂದ ಮಾತ ಈಗ ಜೀವ ಇದ್ದ ಶರೀರಕ್ಕ ಒಂದ್ ಇಟಕಾಲ ಮುಳು ಚುಚ್ಚ್ರಿ ಅಯ್ಯೋ ಯವ್ವ ಆತದ ಜೀವ ಇದ್ದ ಶರೀರಕ್ಕೆ ಒಂದಿಟ ಮುಳು ಚುಚ್ಚಿದ್ರ ಅಯ್ಯೋ ಯವ್ವ ತ್ರಾಸ ಆಗಕ್ ಐತತಿ ಅದ ಸತ್ತ ಶರೀರಕ್ಕೆ ಮುಳು ಚುಚ್ಚಿರ್ಲ ನೋಡೋಣ ಅಯ್ಯೋ ಆತತಿ ಅನ್ನದ ಹಂಗತಿ ಒಂದ್ ಏನಾರ ಡಬಣ ಗಿಬಣ ಬಡಿರಿ ಅದ ಉಸ್ಸಕತಿ ನೋಡೋಣ ಇದು ಶರೀರ ನಂದ ನನ್ನ ಶರೀರಕ್ಕೆ ನೋವಾಗಿರ್ತತಿ ಅಯ್ಯೋ ಅಣ್ಣವ್ರಿ ಯಾರ ಸತ್ತಾರ ಮುಂದೆ ಕೂತ ಹೊಯ್ಕೊಂಡವ್ರಿ ಯಾರ ಕೂತಾರಲ್ಲ ಹಿಂದ 3 ಮಂದಿ ಅವ್ರಲ್ಲ ಹೊಯ್ಕೊಂಡವ್ರು ಹತ್ತವ್ರು ನೀವ ಹೌದ್ರಿ ನಮ್ಮ ಶರೀರ ಹತ್ತಿಲ್ಲ ಪೂಜೆ ಆಗತನ ತಾವ್ ಮತ್ ಎಷ್ಟೋ ದಿವಸ ನಾ ಏನು ಕೇಳಿ ಹೋಗಿದ್ನಿ ಏನ್ ಕೇಳಿದೇವ ನಿನ್ನ ಬ್ರಹ್ಮದೇವರ ವರ್ಷಕ್ಕೊಮ್ಮೆ ಪೂಜೆ ಆಗತಾನ ದೀಪಾವಳಿ ಹಬ್ಬದ ಪಾಡೇಕ ಆಗತಾನಲ್ಲ ವರ್ಷಕ್ಕೊಮ್ಮೆ ಪೂಜೆ ಆಗತಾನೋ ಅದನ್ನ ಯಾಕೆ ನೀ ಹೇಳಲಿಲ್ಲ ಯಾಕೆ ಮುಚ್ಚಿಟ್ಕೊಂಡು ಹೋದಿ ಬೇಕಲ್ಲ ಬ್ರಹ್ಮದೇವರದ್ದು ವರ್ಷಕ್ಕೊಮ್ಮೆ ಪೂಜೆ ಆಗಬೇಕಾದ್ರ ವರ್ಷಕ್ಕೊಮ್ಮೆ ಅವನು ಜಳಕ ಆಗಬೇಕಾದ್ರ ಯಾರ ಶ್ರಾಪ ಆಗೈತೆ ಅಂತ ನಾನು ನಿನಗೆ ಕೇಳಿ ಹೋಗಿದ್ನಿ ನಿನ್ನೆ ಕೇಳಿ ಹೋಗಿರಲಿವಾ ಕೇಳ ನಿನಗ ಬರ್ಲಿಕ್ಕ ನಾ ಹೇಳ್ತೇನ ಹೌದು ನಿಗುದಿಲ್ಲ ಅಣ್ಣ ಇಲ್ಲಿ ರೋಗವಾಗಿ ಟೋಕ ತಗೊಂಡ್ ಹೋಗಿಲ್ಲ ಹೋಗದ್ದ ರೊಕ್ಕ ಕೂಡ ಇಲ್ಲ ಹೇಳ್ತಾನೆ ಇವನಿಗೆ ಯಾರು ಕೊಡುದ ಬೇಡ ಅದ ಕಕ್ಕ ನೀ ಏನ್ ಕೇಳಿದ್ದಿ ಏನ್ ಕೇಳ್ಯಾರವಾ ಲಕ್ಷ್ಮೀ ದೇವಿ ತುರುಬ್ ಹೋಗೈತಿ ಸರಸ್ವತಿ ಮೂಗ್ ಹೋಗೈತಿ ಅಂತ ನಾ ಎಲ್ಲಾ ಚಾಚಕ್ ಬಂದವತ್ತ ನಾ ಹೇಳಿದ್ನಿ ಹೇಳಿರಲ್ಲ ಇವ್ರೇನ್ ಈಗ ಬಂದ್ ಹೇಳಿದ್ರು ಏನ್ ಹೇಳ್ಯಾರ ಇವ್ರು ಎರಡು ಭಿನ್ನ ಆಗ್ಯಾವಲ್ಲ ಸೂರ್ಯ ದೇವಂದ ಅಗ್ನಿ ದೇವಂದ ಮತ್ ಗಣಪತಿದೊಂದು ಆಗಳ ಸ್ತೋತ್ರ ಮಾಡ್ಯಾರ ಮತ್ತ ಅದ್ರೊಳಗೆ ನೀವು ಎಲ್ಲೆಲ್ಲಿ ತಂದ್ ಎಲ್ಲಿ ಹಂಗ ಮಾಡಕ್ ಹೋಗಬೇಡ್ರಿ ಏಮಿಕರ ಓದ್ ಆಕಳಿಗೆ ಹಚ್ಚೋದು ಆಕಳ ತಂದ್ ಏಮಿಗೆ ಹಚ್ಚೋದು ಇಂಥದ್ ವ್ಯವಹಾರ ಮಾಡಕ್ ಹೋಗ್ಬೇಡ್ರಿ ಇಂಥದ್ ವ್ಯವಹಾರ ಒಟ್ಟ ಆಗಿರಬಾರ್ದಲ್ಲ ಹೆಂಗಪ್ಪ ಅಂತ ಕೇಳಿದ್ರೆ ಹೂ ಮಾರೋ ಜಗದಾಗ ಹುಲ್ಲು ಮಾರೋ ಅಂತ ವ್ಯವಹಾರ ಆಗಿರಬಾರ್ದ ನಮಗೆ ಎಷ್ಟು ತಿಳಿದತಿ ಎಷ್ಟು ನಾವು ಮಾತಾಡ್ಬೇಕಾಗಿತ್ತು ಅಷ್ಟ ಮಾತಾಡ್ಬೇಕಾ ಹೌದ್ರಿ ಅವತ್ರ ಎಲ್ಲೆಲ್ಲಿ ತಂದ್ ಹಚ್ಚಿರಿ ಯಾವ್ಯಾವ ಪೂಜೆಗೆ ಬಂದು ಬೇಕಲ್ಲ ಮತ್ತ ಬಂದ ನಾಲಿಗೆ ಹೋಗೈತಿ ಅದು ಎಲ್ಲೈತಿ ಕೇಳಿದ್ನ ಕೇಳಿರಲ್ಲ ಬರ್ಲಿಕ್ಕ ಕೇಳ ನಾ ಹೇಳ್ತೇನ ಸೂರ್ಯದೇವನ ಹಲ್ಲು ಎಲ್ಲಿ ಹೋಗ್ಯದ ಸೂರ್ಯದೇವನ ಹಲ್ಲು ಮುರಿದಾನು ಎಲ್ಲಿ ಎಲ್ಲಿ ಹೋಗೈತಿ ಅಂತ ಕೇಳಿ ಹೋಗಿದ್ನಿ ಕೇಳಿರಲ್ಲ ಏನೋ ಹೇಳಿದ್ರಪ್ಪ ಈಗ ಸದ್ದ 32 ಹಲ್ಲು ಅದಾವತ್ತ ಬಾಯ ಹಂಗ ಏನಾರ ಹೇಳ್ಬಾರ್ದು ಅವನ ಹಲ್ಲ ನಮ್ಮ ಆದಿಶಕ್ತಿ ಕೊಳ್ಳಾಗ ಕೌಡಿಸರಾಗಿ ಉಳ್ದಾವ ಹೌದಲ್ರಿ ಹಲ್ಲ ಕೊಳ್ಳಾಗ ಕೌಡಿಸರಾಗಿ ಉಳ್ದಾವ ಮತ್ ಇವನ ಹಲ್ಲು ನಾಲಿಗೆ ಹೋಗೈತಿಲ್ಲ ಈಗ ಸದ್ದ ದೈವದವ್ರು ನೋಡ್ರಿ ಹೆಂಗ್ರಿ ಹಾವಿಗೆ ನಾಲಿಗೆ 2 ಅದಾವ ಉಡುಕು 2 ಅದಾವಲ್ಲ ಮತ್ತ ಹಾವಿಗೆ ನಾಲಿಗೆ 2 ಅದಾವ ಹೌದ್ರಿ ಒಂದ್ ನಾಲಿಗೆ ಅಲ್ಲಿ ಐತ ಬಾಂದ್ರ ಬರ್ತೈತೆ ಅನ್ಬೇಕು ಬರ್ಲಿಕ್ಕ ನಾ ಎಲ್ಲ ಕುಲ್ಲ ಮಾಡಿ ಏನ್ ಕುಲ್ಲ ಮಾಡಿದಿ ಮತ್ತೆ ಡೆಬ್ಬಿ ಬಡದು ಗುಬ್ಬಿ ಅನ್ಸೋದಾಗದ ಅಂತ ಯಾವಾರ ನಾವು ಮಾಡಂಗಿಲ್ಲ ಮಾಸ್ತರ ಮಾಡೋದು ನಮಗ ಗೊತ್ತಿಲ್ಲ ಇಲ್ಲ ಹೆಂಗಪ್ಪ ಅಂತ ಕೇಳಿದ್ರೆ ಇನ್ನೂ ಕೆಲವು ವಿಷಯಗಳು ಗಣಪತಿ ಹಿರಿಯರ ಅದಕ್ಕೆ ಹೇಳ್ಯಾರ ಕಸ ತಿನ್ನೋದಕ್ಕಿಂತ ತುಸುನೇ ತಿನ್ನು ತುಸು ತಿನ್ಬೇಕತ್ತ ಕರೆ ಸ್ವಚ್ಛ ತಿನ್ನು ಸ್ವಚ್ಛತೆಯನ್ನ ಇಲ್ಲಿ ಶಿವಶಕ್ತಿ ವಕವಾದ ಹೆಂಗ್ರಿ ನಾನು ಪಾರ್ವತಿನ ಬೆಳೆಸಕ ಬಂದಿನಿ ಹೌದಲ್ಲ ಸೂರಪ್ಪ ಪರಮಾತ್ಮನ ಬೆಳೆಸಕ ಬಂದಾನ ಅವ್ರು ಇಬ್ಬರು ನಡಬಾರಕ್ ಒಂದ ಕೂಸು ಹುಟ್ಟೈತಿ ಗಣಪತಿ ಹುಟ್ಟೈತಲ್ಲ ಇಲ್ಲಿ ಹಿಂದ ಸೂರು ಬಡಿಯಾಕತೈತ್ಯ ಅವ ಏನು ಕೇಳಿದ ಗೊತ್ತೈತೇನ ಏನ್ ಕೇಳ್ಯಾರವಾ ಗೊಲಬಾವಿ ಊರ ಮಾಡಿ ನೀ ಗಂಟಿಲದ ಗೈಯಾಳಿ ಅಂತ ಹೇಳ್ತಾನ ಮಾತ್ರೇ ಇದ ತಾಯಿಗೆ ಮಕ್ಕಳು ಮಾತಾಡುವಂತ ಧರ್ಮ ಇದ ಹಂಗ ಯಾಕೋ ಸೊಂಡೆ ಮಗನ ನನ್ನ ಮಗನ ಅಂತ ನಿನ್ನಿಂದ ಕರಿಯಾಕತ್ತೇನೆ ಹೌದಲ್ರಿ ಏನ ಸುರೇಶಿ ಮಾಡ್ಕೊಂಡಿರೋ ಏನ ಕೋತರಿ ವಾಡಿ ಗಣಪಿಯ ನನ್ನ ಮಾಡ್ಕೊಂಡಾನ ಬೇಕಲ್ಲ ಮತ್ತ ಬೇಕಲ್ಲ ಅವ ಮಾಸ್ತರ್ ಹಂಗ ಹಾಡತಾನ ಇದೊಂದ್ ಹಿಂಗ ಹಾಡಾಕತೈತಿ
ಅಲ್ಲ ನೀನ್ ಏನ್ ಮಾತಾಡಿದ್ರು ಗೊತ್ತೇನ್ರಿ ಕಕ್ಕ ಅವ್ರ ಏನ್ ಮಾತಾಡ್ಯಾರಿ ಬಾ ಏನ್ ನಾ 16,108 ಮಂದಿ ಹೆಂಡ್ರ ನಾಳೇನಿ ನೀವು ಒಂದ್ 4 ಮಂದಿನಾರ ಆಗತ್ತ ನನಗಂದ್ರಿಲ್ಲ ಅವ್ರು ಅಂದಾರಲ್ರಿ 4 ಮಾಡ್ಕೊಂಡು ಹೇಳ್ತೀನಿ ಇನ್ನೊಬ್ರಿಗೆ ಯಾಕೆ ಕೊಡ್ತೀರೋ ಕುರ್ಸಾಲೆ ಕೊಡ್ರಿ ಅಂತ ನಾನು ನಿನ್ ಕೇಳಿ ಹೋಗೇನಿ ನೀನಿ ಹೌದು ಕುರ್ಸಲೆ ಅಡ್ಡೆ ಮಾಡ್ಕೊಂಡು ಹೇಳ್ತೀನಿ ಇನ್ನೊಬ್ರಿಗೆ ಕೊಡ್ಬೇಡ್ರಿ ಹೌದು ಗಂಡ ಅವ ಕುಂಟ ಇರ್ಲಿ ಕುಡ್ಡ ಇರ್ಲಿ ಹೆಂಗ ಸುಮ್ಮಳ ಹುಡುಕ ಇರ್ಲಿ ಅವ್ ಕುಡುಕ ಇರ್ಲಿ ಅವ್ ಹಡಕ ಇರ್ಲಿ ಒಟ್ಟು ಹ್ಯಾಂಗಾರ ಇರ್ಲಿಲ್ಲ ಒಟ್ಟು ನಾನು ನಿನ್ನ ಜೋಡಿ ಜನ್ಮ ಮಾಡಕ ಬಂದಾನೆ ಹೌದು ನೀವು ಅಲ್ಲತ್ತು ಹೊಡೆದ್ರು ಜಗ್ಗಿ ತಗೊಂಡು ಜನ್ಮ ಮಾಡೋ ಪವರ್ ನನ್ನ ತೆಕ್ಕೈತಿ ಹೌದು ಆದ್ರೆ ಇನ್ನೊಬ್ರಿಗೆ ಕೊಡ್ಬೇಡ ಅಂತ ಹೇಳಿ ಹೋಗಿನ್ನೆ ಹೌದ್ರಿ ಯಾಕ 4 ಮಂದಿನಾರ ಆಗತ್ ಹೇಳಿದೀವಿ ನನಗ ಹೇಳ್ಯಾನ 4 ಮಂದಿನಾರ ಆಗ ಇಲ್ಲ ಅಂದ್ರ ಕಿಮ್ಮತ್ ಯಾರ್ದು ಹೋಗತಿ ನಾಂದ್ ಹೋಗಂಗಿಲ್ಲ ನಿಂದ್ ಹೋಗತಿ ಕೂತಡೆ ನಿನ್ನ ಹಸುನಾಗ ಸುಮ್ಮನ ಕಳೆದ ಬಾ ಅಂತ ಹೇಳಿ ಹರಿಯ ಹೌದ್ರಿ ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ ಕಾಕಗಳು ಹೇಳ್ತಾರ ಕಟ್ ಕಡಲ್ಲ ತಾತದ ಹೇಳ್ತಾರ ಎದರಾಗ ಕಡ್ಡು ಕಡಲು ಮಾಡಿಸ್ತಾರ ಇವ್ರು ಸೆಡ್ಲು ಬಿಟ್ಟಿದ್ದಲ್ಲ ಕಡ್ಡು ಕಡಲು ಬಡಿತೈತ ಏ ಅಲ್ಲಿ ಹೇಳೋ ಬೆಂಕಿ ಸೂರ್ಯ ನಾಡಿಗೆತಾರ ಅವ್ರು ಅದ್ರ ಹೆಂಗಾಗೈತಿ ಗೊತ್ತೇನ ಕಕ್ಕ ಹೌದ್ರಿ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡಂದ್ರ ಒಂದ್ ಬೆಣ್ಣಿ ಇದ್ದಂಗ ಹೌದಲ್ಲ ಬೆಂಕಿ ಮಗಲಾಗ ಬೆಣ್ಣಿ ಇಟ್ರೆ ಯಾವ ರೀತಿ ಮನಸ್ಸು ಕರಗತೈತಿಲ್ಲ ಅದು ಬೆಣ್ಣಿ ಕರಗತೈತಿಲ್ಲ ಮನುಷ್ಯನ ಮನಸ್ಸು ಕರಗಬೇಕದ ಬೇಕಲ್ಲ ಅದಕ್ಕೆ ಹೇಳಾರು ಏನಂತ ಹೆಣ್ಣು ಮಾಯಿ ಗಂಡು ನಾಯಿ ಹೆಣ್ಣು ಮಾಯಿ ಗಂಡು ನಾಯಿ ಹೌದು ಅದಕ್ಕೆ ಹೇಳ್ತಾರ ತಮ್ಮ ಏನಂತ ನಗಮತಿ ಹೆಂಗಸಿರಬಾರ್ದತ್ತ ಇಂತ ಅಳಮತಿ ಗಂಡಸಿರಬಾರ್ದತ್ತ ಚಾಲು ಮಾಡ್ಯಾರ ಈಗ ಒಂದ್ ಮಾತು ಕೇಳಿದ್ರ ನನ್ನ ಏನಂತ ಕೇಳ್ಯಾರಿ ನಿಮ್ಮ ದ್ರೌಪದಾಗ ಸೀರೆ ಕೊಟ್ಟೇನಿ ನಾನು ನಿಮ್ಮ ದ್ರೌಪದಾಗ ಪಡಿಕೆ ಕೊಟ್ಟೇನಿ ನಾನು ಹೇಳ್ತಾರ ನಿನ್ನಿದ್ರ ಬರೀ ಅದನ್ನ ಹೇಳಕತ್ಯಾರ ಹೊಳೆ ಒಂದ್ ಮಾತು ಹೇಳ್ತಾನೆ ಕೇಳ ನಿನಗ ಹ್ಯಾಂಗ ದುರ್ವಾಸ ಮುನಿ ನದಿ ಒಳಗ ಸ್ನಾನಕ್ ಹೋಗಿದ್ದ ಹೌದಲ್ರಿ ದುರ್ವಾಸ ಮುನಿ ನದಿ ಒಳಗ ಸ್ನಾನಕ್ ಹೋದಾಗ ದ್ರೌಪದ ದೇವಿ 4 ಮಂದಿ ಗೆಳತಿಯರನ್ನ ಕರ್ಕೊಂಡು ಮಹಾತ್ಮರ ಆಶೀರ್ವಾದ ಪಡ್ಕೊಂಡು ಬರ್ಬೇಕಂತ ಹೇಳಿ ಕೆರೆಯಿಂದ ಹೋದಳು ಹೌದಲ್ರಿ ಹೋಗೊಟ್ಟಿಗೆ ಅಲ್ಲಿ ದುರ್ವಾಸ ಮುನಿಗಳು ಇಲ್ಲಾಗಿದ್ರು ಏನು ಹೋಗಿರಿವ ಅಡ್ಡಾಡ್ಕೊತ ಬರೋಟಿಗೆ ನದಿ ಒಳಗ ಸ್ನಾನ ಮಾಡಕತ್ತಿದ್ರು ಹೌದಲ್ಲ ಅವಾಗ ಏನಾಯ್ತು ಏನಾಗ್ಯದ ಇಲ್ಲೇ ಮಹಾತ್ಮರ ಆಶೀರ್ವಾದ ಪಡ್ಕೊಂಡು ಹೋಗನು ನದಿ ಒಳಗ ಸ್ನಾನ ಮಾಡಕತ್ತಾರು ಹೌದಲ್ರಿ ಅವ್ರು ಬರುವವರೆಗೆ ಒಂದ್ ಸ್ವಲ್ಪ ವೇಸ್ಟ್ ಮಾಡಿ ಕೊಂಡ್ರು ಇಲ್ಲೇ ಅಂತ ಹೇಳಿ 4 ಮಂದಿ ಗೆಳತಿಯರ ಕೂತ್ರು ಹೌದಲ್ರಿ ಅವಾಗ ದುರ್ವಾಸ ಮುನಿ ಮ್ಯಾಲ ಎದ್ದು ಬರ್ಲಿಲ್ಲ ಏನಾಗಿತ್ತಾಳೆ ದ್ರೌಪದ ದೇವಿ ತನ್ನ ಮನುಷ್ಯನ ಒಳಗೆ ತಿಳ್ಕೊತಾಳ ಏನಂತ ಯಾಕೋ ಬಹಳ ಲೇಟ್ ಆತು ಮುನಿಗಳು ಇನ್ನ ಮ್ಯಾಲ ಬರುವಾರು ಏನಾರ ನೀರು ಒಳಗೆ ಇವ್ರಿಗೆ ಏನೋ ಆತಂಕ ಆಗಿರ್ಬೇಕಂತ ತನ್ನ ಮನಸ್ಸಿಗೆ ತಿಳ್ಕೊತ್ಲ ಹೌದಲ್ರಿ ತನ್ನ ಮನಸ್ಸಿಗೆ ತಿಳ್ಕೊಂಡ ಕೆಸಿಂದ ತಾ ಹುಟ್ಟಿರ್ತಕ್ಕಂತ ಶಲ್ಯವನ್ನು ಹೊರದ ತಮ್ಮ ಪಿತಾಂಬರ ಹೌದು ತಾ ಮೈ ಮೇಲೆ ಹುಟ್ಟಿರ್ತಕ್ಕಂತ ಪಿತಾಂಬರವನ್ನು ಹೊರದು ನೀರಿನ ಸೆಳೆತಕ್ಕೆ ಬಿಟ್ಲು ಇವ್ರ ಕೈಪ ಹರ್ಕೊಂಡು ಹೋಗಿತ್ತು ನೀರಿನ ಸೆಳೆತಕ್ಕ ಬತ್ತಲೆ ಕೂತಿದೀವಿ ನೀರಾಗ ದುರ್ವಾಸ ಮುನಿ ಬತ್ತಲೆ ಕೂತಿದ್ದ ನಮ್ಮ ದ್ರೌಪದ ದೇವಿಗೆ ನಿಮ್ ಹೆಣ್ಣು ಮಕ್ಕಳು ಇದ್ದಿರೋ ಇಲ್ಲೋ ಅವ್ರಿಗೆ ಸೀರೆ ಕೊಡ್ಬೇಕಾಗಿತ್ತು ಯಾಕೆ ಕೊಡ್ಲಿಲ್ಲ ಅಂತ ನೀ ನನ್ನ ಕೇಳಿದಿ ನಿಮ್ಮ ದುರ್ವಾಸ ಮುನಿಯಲ್ಲಿ ನದಿ ಒಳಗ ಸ್ನಾನಕ್ ಹೋದಾಗ ಕೈಪ ಹರ್ಕೊಂಡು ಹೋಗೈತಿ ಅವ್ ಬತ್ತಲೆ ಕೂತಿದ್ದ ಮತ್ತೆ ನೀವು 3 ಮಂದಿ ಹೋಗಿ ಕೊಡ್ಬೇಕಾಗಿತ್ತು ಇವ್ರಿಗೆ ಬೇಕಲ್ಲ ಮತ್ತೆ ತಮ್ಮ 1 ವರ್ಷ ಆತ ನೋಡಕತ್ತೀನಿ ಇವ್ರು 3 ಮಂದಿ ಮೇ ಮೇಲೆ ಒಂದ ದೋತ್ರತಿ ಒಂದ ಅಂಗೆತಿ ಒಂದ ಟೋಪಿಗೆತಿ ಹೌದ್ರಿ ಇವ್ರ ತಗದ ಅವಾಗ ಕೊಟ್ರ ಇವ್ರಿಗೆಲ್ಲ ಇವ್ರ ಬಾತ್ಲೆ ಹೊಳ್ತಾರ ಇವ್ರು ಬಾತ್ಲಿ ಹಾಕಾರ ಹೌದಲ್ರಿ ಬೇಕಾದ್ರೆ ನಿಮ್ ದೇವ್ರ ಕೊಡ್ಬೇಕಾಗಿತ್ತಲ್ಲ ಮಾನ ಕಾಪಾಡಬೇಕಾಗಿತ್ತಲ್ಲ ಕಾಪಾಡ್ಬೇಕಾಗಿತ್ತು ಅಲ್ಲಿ ನಮ್ಮ ದೇವಿ ಕೊಟ್ಟಾಳಲ್ರಿ ಕೊಟ್ಟ ಕೆರೆದ ತಮ್ಮ ಬಡಮಣಿ ಬರುವ ಹೊತ್ನ್ಯಾಗ ಒಂದ್ ಮಾತು ಹೇಳ್ಯಾನ ಏನಂತ ತಂಗಿ ದ್ರೌಪದ ದೇವಿ ನಿನಗ ಮುಂದ ಒಂದು ಕೆಟ್ಟದ ಘಟನಾ ಬರ್ತೈತಿ ಏನೋ ಸಂಕಟ ಬರ್ಲಿ ಏನೋ ಸಂಕಟ ಬಂದ್ರು ಸಹಿತ ಅಣ್ಣ ಅಂತ ನನ್ನ ಕೂಗು ಯಾವುದೋ ರೂಪದಾಗ ಬಂದ ನಾನು ನಿನಗ ಸಹಾಯ ಮಾಡತನ ಅಂತ ಹೇಳಿ ಹಿಂದ ತಳದಾಗ ವಚನ ಕೊಟ್ಟಾನ ಒಂದು ಚೋಟ್ ಅರ್ಬಿ ಒಂದು ಚೋಟ್ ಅರಿವಿಗೆ ಒಂದು ಕೋಟಿ ಗಂಟ್ಲೆ ಮೊದಲು ನಾವು ನಿನಗ ಕಡ್ನ ಕೊಟ್ಟಿವು ಹೌದ್ರಿ ಮೊದಲು ನೀವು ಕಡ್ನ ಕೊಟ್ಟಿವ ಎರಡನೇಕ ನೀ ನನಗ ತೀರ್ಸಿದಿಲ್ಲ ಈಗ ಕಾಕಂತೆಗೆ 1 ಲಕ್ಷ ರೂಪಾಯಿ ನಾ ಸಾಲ ತಗೋತನಪ್ಪ ಅದ ಕೊಡ್ಲಾರ್ದ ಹೋಗತಿ ಕೊಡಬೇಕಲ್ಲ ಕೊಡಬೇಕಲ್ರಿ ಕೊಡ್ಲಾರ್ದ ಹೋಗಂಗಿಲ್ಲ ಬಡ್ಡಿ ಹಾಕಿ ಕೊಡ್ಬೇಕದನ್ನ ಅದಕ್ಕ ತಳದಾಗ ನಾವ್ ಅಲ್ಲಿ ಹೌದು ಸಹಾಯ ನಿನಗ ಮಾಡೇದಿವು ಹೌದಲ್ರಿ ಮುಂದೆ ಕೃಷ್ಣನ ಅವತಾರದಾಗ ಬಂದ ಕೆಸಿಂದ ನೀ ಆಕೆಗೆ ಸಹಾಯ ಮಾಡಿ ಹೌದ್ರಿ ನಿಂದೇನು ನಮಗೆ ಬಿಡೇ ಇಲ್ಲ ಇಲ್ಲ ನಿಂದೇನು ನನಗ ಉಪಕಾರನೂ ಇಲ್ಲ ಬರೀ ಮೆಟ್ಟಿಗೆ ಹೆಚ್ಚಿನಿ ಯಾರನ್ನ ಮೆಟ್ಟಿಗೆ ಹೆಚ್ಚಿದಿ ಯಾರಿಗೆ ಹೆಚ್ಚಾನ ಕೇಳ್ರಿ ನಿನ್ನಿದ ನೋಡಾಕತ್ತೀನಿ ಕಕ್ಕ ಯಾವ ಹೆಣ್ಣು ಮಗಳನ್ನ ಮೆಟ್ಟಿಗೆ ಹೆಚ್ಚ ನೀವ ಬೇಕಲ್ಲ ಯಾವ ನನ್ನ ಸತ್ಯವನ್ನ ಸತ್ತಿದ್ದ ಹೌದ್ರಿ ಸಾವಿತ್ರಿ ದೇವಿ ಏನು ಮಾಡಿದ್ಲು ಏನು ಮಾಡ್ಯಾಳ ತವ್ರ ಮನಿ ಒಳಗ ತಾಯಿ ತಂದಿ ಆಸ್ತಿ
ಇಡೀ ರಾಜ್ಯ ಎಲ್ಲ ಹಾಳಾಗಿ ಹೊಟ್ಟಿತ್ತು. ಹಾಳಾಗಿ ಹೋಗಿತ್ತು. ಹೌದಿಲ್ಲ? ಹೌದು. ತವ್ರ ಮನೆ ಸಲುವಾಗಿ ಹಾ. ಗಂಡನ ಮನೆ ಸಲುವಾಗಿ ಹೌದು. ಯಾರ ಶ್ರಮ ಪಟ್ಟಾರಪ್ಪ ಅಂತ ಕೇಳಿದ್ರ ಯಾರು ಪಟ್ಟಾರೆ ನಮ್ಮ ಸತ್ಯವನ ಸಾವಿತ್ರಿ ದೇವಿ. ಹೌದು ಹೌದಲ್ಲ. ಜಗತ್ತದೊಳಗ ಕೊಂಡಾಡತತಿ ಹೆಸರ. ಹೆಸರು ಬಹಳ ಸಾರ ಇರ್ತೈತಿ. ಗಂಡ ಸಾಯ್ತಾನ ಅನ್ನೋದು ಆಕೆಗೆ ಗೊತ್ತಿತ್ತು. ಗುರುತಿತ್ತಲ್ಲ. ಇದ್ರು ಸಹಿತ ಹಾ ಹಾ. ಮದುವೆ ಆದ್ಲು. ಹೌದು ಹೌದ್ರಿ. ಸತ್ಯವನ ಮದುವೆ ಆದ್ಲು. ಹೌದು ಹೌದು. ಮದುವೆ ಆದ್ಲು. ಗಂಡ ಸತ್ತ. ಏನು ಶರೀರ ಅಲ್ಲೇ ಬಿಟ್ಲಾಕಿ. ಹಾ ಬಿಟ್ಟಾಳ. ನೀವು ಯಾರ ಕೈಯಾಗ ಸಿಗಂಗಿಲ್ಲ ಅಂದ್ರಿಲ್ಲ. ಹಾ ಹಾ. ಯಾರ ಕೈಯಾಗ ನಮ್ಮ ಅಪ್ಪ ಸಿಗಂಗಿಲ್ಲ ಅಂತ ಹೇಳಿ ಇದೆ ಈಗ. ಹೇಳ್ಯಾರಲ್ರಿ. ಇಲ್ಲಿ ನಮ್ಮ ಅವನ ಕೈಯಾಗ ನಿಮ್ಮ ಅಪ್ಪ ಜೀವಾತ್ಮ ಸಿಕ್ಕಾನ. ಸಿಕ್ಕಾನ. ಇದಕ್ಕೇನ್ ಹೇಳ್ತೀನಿ ಬಂದ. ಒಟ್ಟ ಈ ಹೇಳ್ತಾನ ದೇವರು ಇಲ್ಲ ಅಂತ ಹೇಳ್ತಾರ. ತಮ್ಮ ಏನಾತ್ರಿ? ಈಗ ಸಾವಿತ್ರಿ ದೇವಿ ಹಾ ಹಾ. ಯಮ್ಮನ ಸಂಗಟ ಹೋದ್ಲ. ಹೋಗ್ಯಾಳ. ಯಮನ ಸಂಕಟ ಹೆಂಗ್ ಹೋದ್ಲ? ಹೆಂಗ್ ಹೋಗ್ಯಾರ್ರಿ? ಇಡೀ ಜಗತ್ತು ಮಂದಿ ಜೀವ ಎಲ್ಲ ಯಮನ ಕೈಯಾಗ ಶಿಕ್ಷೆ ಆಕತೆ ಅಂತ ಹೇಳ್ತಾರ. ಹೇಳ್ತಾರಲ್ರಿ. ಜಗತ್ತ ಮಂದಿ ಏನ ಸತ್ತಿರ್ತಾರಲ್ಲ ಹಾ ಹಾ. ಅವ್ರ ಆತ್ಮ ಹಾ. ಯಮನ ಕೈಯಾಗ ಶಿಕ್ಷೆ ಆಗತೈತೆ ಅಂತ ಹೇಳ್ತಾರ. ಹೇಳ್ತಾರಲ್ರಿ. ಆದ್ರೆ ನಿಮ್ಮ ಯಮನ ಶಿಕ್ಷೆ ನಮ್ಮ ಹೆಣ್ಣು ಮಗಳ ಕೈಯಾಗ ಆಗೈತಿ. ಅಟ್ ಒಬ್ಬಕ್ಕೆ ಮಾನು ಲೋಕದ ಹೆಣ್ಣು ಮಗಳಾಕಿ. ಹೌದ್ ಹೌದ್ರಿ. ನಿಮ್ಮ ಯಮಗ ಶಿಕ್ಷೆ ಕೊಟ್ಟಳಾಕಿ. ಹಾ ಹಾ ಕೊಟ್ಟಾಳಲ್ರಿ. ಅಂತ ತಾಕತ್ ನಿಮ್ಮಲ್ಲಿ ಏನಾರ ಐತಿನ? ಒಟ್ಟ ಎಲ್ಲ ಇವರಿಗೆ ಇಲ್ಲಿದೆ ನಿಗುದಾಗಲ್ದು. ಹಂಗ ಹುನ್ನಾಯಿನ ಏನೋ ತಿಂದಂಗ ಮಾಡಕ್ ಹೋಗ್ಬೇಡ್ರಿ. ಹೌದ್ ಹೌದಲ್ರಿ. ಅವಾಗ ಏನ್ ಮಾಡಿದ್ಲು? ಹಾ. ಯಮನ ಸಂಗಟ ಹೋರಾಡಿದ್ಲು. ಹೌದು. ನನ್ನ ಗಂಡನ ಜೀವ ಕೊಡುತ್ತಾನ ನಾವು ವಾಪಸ್ ಹೋಗಂಗಿಲ್ಲ ಅಂತ ಹೇಳಿದ್ಲು. ಹೌದ್ ಹೌದ್ರಿ. ಗಂಡನ ಜೀವ ಮರಳಿ ಪಡೆದ ಕೆಸಿಂದ ಸತ್ಯವನ್ನ ಸಾವಿತ್ರಿ ಅಂತ ಹೇಳಿ ಕರೆದ ಜಗತ್ತದೊಳಗೆ ಹೆಸರು ಕೊಂಡಾಡತೈತಿ. ಹೌದ್ ಹೌದಲ್ಲ. ತವ್ರ ಮನಿ ಆಸ್ತಿ ಹೋಗಿತ್ತು. ಹಾ ಹಾ. ಆ ಆಸ್ತಿ ಬರ್ಬೇಕ. ಬರ್ಬೇಕಲ್ಲ. ಮನಿ ಒಳಗ ನನ್ನ ಅತ್ತಿ ಮಾವನ ಕಣ್ಣು ಹೋಗಿ ಕುಡ್ಡಾಗಿ ಕೈ ಅಣಸಕತ್ತಾರು. ಹೌದು. ಕಣ್ಣು ಕೊಡಬೇಕ. ಕೊಡ್ಬೇಕ್. ಕಣ್ಣು ಪಡ್ಕೊಂಡ್ಲ. ಹಾ ಹಾ. ತವ್ರ ಮನಿ ಸಿರಿ ಸಂಪತ್ತ ಪಡ್ಕೊಂಡ್ಲ. ಹೌದಲ್ರಿ. ಗಂಡನ ಜೀವ ಪಡ್ಕೊಂಡ್ಲ. ಹೌದು. ಅದಕ್ಕ ಜಗತ್ತದೊಳಗ ಸತ್ಯವನ್ನ ಸಾವಿತ್ರಿ ಅಂತ ಹೇಳಿ ಕೆಲ್ಸಿದ ಹೆಸರು ಕೊಂಡಾಡತೈತಿ. ಕೊಂಡಾಡ್ತೈತಲ್ವಾ? ನೀ ಹಾಡ ಒಂದು ಚೂಟಿಗೆ ತೆಗಿತಿ ಅದನ್ನ ಅಲ್ಲೇ ಬಿಡ್ತಿ ಸರ್ವಿ ಸುತ್ತಿ ನಿನ್ನಿದ ನೋಡಾಕತ್ತೀನಿ. ಹಾ ಒಂದರ ಸುದ್ದಿ ಬೇಕಲ್ಲ. ಒಂದರ ದಾಂಡಿ ಕಾಣಿಸ್ರೇನ? ಗಣಪತಿ ಗುರುವಾಳ ಒಂದು ವಿಷಯ ಕೇಳೋಣ್ರಿ ಇಲ್ಲಿ. ಹ್ಯಾದ್ರಿಪ್ಪ? ಯಾಕಪ್ಪ ಅಂತ ಕೇಳಿದ್ರೆ ಕುಂಡಿ ವಯಸ್ಸು ಹೇಳಿ ಬಾಳ ಡ್ಯಾನ್ಸ್ ಮಾಡಾಕಿದ್ದ ನಾವು. ಹಾ ಮಾಡ್ಲೇ. ಹೌದಲ್ಲ? ಹಾ ಹಾ. ಯಾಕಪ್ಪ ಅಂತ ಕೇಳಿದ್ರೆ ಹಿಂದ ದೇವಲೋಕದಾಗ ರಂಬೆ ಊರ್ವಶಿ ಮೇಣಿಕೆ 3 ಮಂದಿ ರಂಗ ಮಂಟಪ ಡ್ಯಾನ್ಸ್ ಮಾಡ್ಯಾರ, ನಾವು ನೃತ್ಯ ಮಾಡ್ಯಾರ. ಮಾಡ್ಯಾರಲ್ರಿ. ಹೌದಲ್ಲ? ನಿಮ್ಮರೊಳಗೆ ಯಾರು ಡ್ಯಾನ್ಸ್ ಮಾಡ್ಯಾರು? ರಂಭಾ ಮದನ ತಿಲೋತ್ತಮ. ರಂಭಾ ಮದನ ತಿಲೋತ್ತಮ ಹೌದು. ಇವ್ರು ನಮ್ಮ ಹೆಣ್ಣು ಮಕ್ಕಳ. ಹಾ. ತಾನ ವಿಧಾನದಿಂದ ಹೌದು. ಸುಸ್ವರ ರಾಗ ತೆಗೆದ ಕೆಸಿಂದ ಹಾಡ ಹಾಡ್ಯಾರು, ನರ್ತನೆ ಮಾಡ್ಯಾರು, ಡ್ಯಾನ್ಸ್ ಮಾಡ್ಯಾರು, ಕುಣಿದಾರ. ಕುಣಿತಾರೆ. ಹೌದಿಲ್ಲ? ಹೌದು. ನೀವು ಡ್ಯಾನ್ಸ್ ಮಾಡಾಕತ್ತೀರಿ ಇಲ್ಲಿ. ಹಾ, ನೀವು ಯಾರ ಸಲುವಾಗಿ ಹೆಂಗಸರ ಸಲುವಾಗಿ ಕುಣಿದಿರೋ? ಹಾ ಹಾ. ಏನ ನಿಮ್ಮ ಗಂಡ ಮಕ್ಕಳ ಸಲುವಾಗಿ ನೀವು ಕುಣಿದಿರೋ? ಬೇಕಲ್ಲ. ಅವ್ ಗಣಪತಿ ಹೆಣ್ಣು ಗಂಡು ಕೇಳ್ರ ಅವ್ ಪಕ್ಕ ಹೆಂಗಸೋಯಪ್ಪ. ಗಣಪತಿ. ಹೌದಲ್ಲ? ಅವ್ರ ಬಾಯಿಲಿ ಅವ್ರ ಹೇಳ್ಯಾರ ತಮ್ಮ. ಏನಂತ? ಕಣ್ಣಿಗೆ ಕಾಣುವಂತದ್ ಏನೈತಿ? ಹಾ. ಈ ಕಣ್ಣಿಗೆ ಕಾಣುವಂತ ಗೋಚರ ಏನೈತಿಲ್ಲ? ಹಾ. ಶರೀರ ಅನ್ನುವಂತದ ಹೆಣ್ಣೈತಿ, ಆತ್ಮ ಅನ್ನುವಂತದ ಗಂಡತಿ ಅಂತ ಅವ್ರ ಹೇಳ್ಯಾರ. ಹೌದು. ಅವ್ರ ಬಾಯಿಲೆ ಅವ್ರ ಹೇಳ್ಯಾರ. ಹೇಳ್ಯಾರವ. ನಿನ್ನಿದ್ರ ಹೇಳಾಕತ್ತೀವಿ, ಅವನು ಹೇಳಾಕತ್ತಾನ, ನಾನು ಹೇಳಾಕತ್ತೀನಿ. ಹಾ. ಇಲ್ಲಿ ಕೂಡುವಂತ ಮಕ್ಕಳಾಗಿರ್ಬಾರ್ದ, ಹಾ. ಇಲ್ಲಿ ಜ್ಞಾನದ ಮಕ್ಕಳಾಗಿರ್ಬೇಕಂತ ನಾನು ನಿನಗೆ ಹೇಳಿ ಹೋಗಿದ್ದೆ. ಚಂದಿ ಮಾಡಿ ಫಸ್ಟ್ ನೈಟ್ ತೆಗ್ದಿರೋರು ಫಸ್ಟ್ ನೈಟ್. ತಮ್ಮ ಹೆಂಗ ಹಾ ಹಾ. ಒಟ್ಟು ಮತ್ತ ದ್ರೌಪದಿ ದೇವಿ 5 ಮಂದಿ ಗಂಡುಗಳಿದ್ರು. ಹಾ, ಹಾ. ದುಷ್ಟ ದುಶ್ಯಾಸನ ಸೀರಿ ಜಗಕತ್ತಿದ. ಹೌದು. ಯಾರು ಹೋಗಿ ಬಿಡಿಸ್ಕೊಲಿಲ್ಲ. ನಿನ್ನ ಬಾಯಿಲಿ ನಿನ್ನ ಹೇಳ್ತೀನಿ, ನಾಚಿಕೆ ಬರ್ಬೇಕು ನಿಮಗೆ. ಬರ್ಬೇಕಲ್ಲ, ಒಂದ್ ಇಟ್ಟರೆ ಬರ್ಬೇಕ್ರಿವ. ಹಿಂದೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ತರ ಹಿಡಿದು ಹೇಳ್ತಾನೆ ಕೇಳ. ಹಂಗ ಪಾಂಡು ರಾಜ್ಯಾಗ ತಮ್ಮ, ಹಾ. ಪಾಂಡು ರಾಜ್ಯಾಗ 2 ಮಂದಿ ಹೆಂಡ್ರಿದ್ರು. ಹಾ, ಇಬ್ರು ಬಂದು ಹೆಂಡ್ರಿ ಇದ್ರಲ್ಲ. ಕುಂತಿ ಮಾದಿರಿ. ಹೌದು. ಕುಂತಿ ಮಾದಿರಿ 2 ಮಂದಿ ಹೆಂಡ್ರಿದ್ರು. ಹೌದ್ರಿ. ಆ 2 ಹೆಂಡ್ರನ್ನ ತಗೊಂಡ ಕೆಸಿಂದ ಸ್ವಲ್ಪ ವಾಕಿಂಗ್ ಮಾಡಿ ಬರೋಣ ನಡ್ರಿ ತಿಳಿ ಕೆಸಿಂದ 2 ಹೆಂಡ್ರ ತಗೊಂಡ ಅಡವಿಗೆ ಬಾರ. ಒಂದ್ಸರ ಅಡ್ಡಾಡಿ ಬರ್ಬೇಕಂತೆ ಹೋದ. ವಾಕಿಂಗ್ ಮಾಡಿ ಬರೋಣ 2 ಹೆಂಡ್ರನ್ನ ಕರ್ಕೊಂಡ. ಹಾ ಹಾ. ಬೆನ್ನಿಗೆ ಬಿಲ್ಲ ಬಾಣ ಹಾಕೊಂಡ. ಹೌದು. ವಾದ ವಾಕಿಂಗ್. ಹೌದಲ್ರಿ. ವಾಕಿಂಗ್ ಹೋದವು. ಹಾ ಹಾ. ಅವಾಗ ಏನಾಗಿತ್ತಪ್ಪ ಅಂತ ಕೇಳಿದ್ರ ಹುಲ್ಲ ಗಿಡಗಂಟ್ಯಾಗ ಏನಾಗಿತ್ರಿ? ಒಂದು ಹೆಣ್ಣು ಚಿಗರಿ ಒಂದು ಗಂಡು ಚಿಗರಿ 2 ಬೋಗ ಕೊಡುತ್ತಿದ್ದು. ಅಲ್ಲಿ ಹೋಗಿ ಕೊಡ್ತಿದ್ದು. ಒಂದು ಹೆಣ್ಣು ಚಿಗರಿ ಒಂದು ಗಂಡು ಚಿಗರಿ 2 ಬೋಗ ಕೊಡುತ್ತಿದ್ದು. ಹೌದಲ್ರಿ. ಆ ಟೈಮ್ದಾಗ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾತ್ರಿ? ಇವ ಪಾಂಡು ರಾಜ ಏನೋ ಬಹುಶಃ ಅಲ್ಲಿ ಬ್ಯಾಟ್ ಇರ್ಬೇಕ. ಹಾ, ಬ್ಯಾಟ್ ಇರಬೇಕು. ಬ್ಯಾಟ್ ಇರ್ಬೇಕಂತ ತಿಳ್ಕೊಂಡ ಕೆಸಿಂದ ಏನ್ ಮಾಡಿದ? ಏನಾತ್ರಿ? ಬಗಲಿಗೆ ಹಾಕಿದಂತ ಬಿಲ್ಲ ಬಾಣ ತೆಗೆದ ಕೆಸಿಂದ ಬಾಣ ಬಿಟ್ಟ. ಹಾ ಹಾ. ಎದಕ್ಕ? ಬಾಣ ಬಿಟ್ಟ. ಗಂಡ ಚಿಗರಿಗೆ ಹೋಗಿ ಬಾಣ ಕುಯ್ತು. ಹೌದಲ್ರಿ. ಗಂಡ ಚಿಗರಿಗೆ ಹೋಗಿ ಬಾಣ ಕುಯ್ತು. ಹೆಣ್ಣು ಚಿಗರಿ ಹೇಳತತಿ, ಏ ಪಾಂಡುರಾಜ, ಏ ಪಾಂಡುರಾಜ, ನಾನು ನನ್ನ ಗಂಡ ಮಿಲನವಾದ ಟೈಮದಾಗ, ಹಾ ಹಾ, ನಾನು ಗಂಡ ಹೆಂಡತಿ ಕೂಡಿದ ಟೈಮದಾಗ, ಸಂಭೋಗ ಮಾಡೋ ಟೈಮದಾಗ ನನ್ನ
ಸತಿಪತಿನ ಯಾವಾಗ ನೀ ಅಗಲಿಸಿದಿಲ್ಲ ಹೌದು ಹೌದು ಹೊತ್ತ ಮನೆಗೆ ನೀನ್ ಹೆಂಡ್ರ ಹೋಗಿ ನೀ ಮುಟ್ಟಿದ್ರೆ ನಿನಗೆ ಸಾವು ಬರ್ಬೇಕಂತ ಹೇಳಿ ಕೆರೆದ ಹೆಣ್ಣು ಚಿಗ್ರಿ ಶ್ರಾಪ ಕೊಟ್ಟಿತ್ತು ಕೊಟ್ಟೈತಲ್ವಾ ಯಾರಿಗಿ ಪಾಂಡುರಾಜ್ಯಾಗ ಪಾಂಡವರಾಜ ಕೊಟ್ಟೈತಿ ಹೆಣ್ಣು ಚಿಗ್ರಿ ಶ್ರಾಪ ಕೊಟ್ಟಿತ್ತ ಹಾ ಹಾ ಅವಾಗ ಪಾಂಡುರಾಜ ಹೆಂಡತಿಗಳಿಗೆ ಹೇಳ್ತಾನ ಏನತ್ತ ಇಬ್ರು ಹೆಂಡ್ರದಿರಿ ಹಾ ಹಾ ನಾನ್ ನಿಮ್ಮನ್ನ ಮುಟ್ಟಿದ್ರ ಹಾ ನನಗ ಸಾವು ಬರ್ತೈತಿ ನೀವು ವಿಧಿವಿ ಆಗ್ತೀರಿ ಹಾ ಸಾವು ಬರ್ತೈತಿ ನಾ ಸತ್ನಂದ್ರ ನೀವು ವಿಧಿ ಆಗ್ತೀರಿ ಆಗ್ತೀರಿ ಆದ್ರ ಹೆಂಗ ಮಾಡ್ಲಿ ಹೇಳ್ಕೊಂಡ್ ಇಬ್ರು ಹೆಂಡ್ರ ಮುಂದೆ ಕೂತು ಗುಳೋ ತಳ್ಳಾಕತ್ತ ಊರಾಗ ನನ್ನ ಲೋಗಿ ಗ್ರಾಮದ ಹಿರಿಯರು ಏನ್ ಹೇಳ್ತಾರ ಏನು ಪಾಂಡುರಾಜ್ಯ ಹಾ ಹಾ ನೋಡಾಕ ಎಂತ ಮನುಷ್ಯ ಅದಿ ಏ ಮನಗಡ ದನದಾರದಿ ಮನಗಂಡ ದಾಡಿಸಿ ಅದಿ ಹಾ ಹಾ ನಿನಗರ ಮನ್ಯಾಗ ನೋಡಾಕ ಇಬ್ರು ಹೆಂಡ್ರದಾರ ಇಬ್ರದಾರ ನಿನಗ ಮನ್ಯಾಗ ಮಕ್ಕಳು ಯಾಕೆ ಆಗವಲ್ಲು ನಿನ್ ಹಂದೆ ಕೈತೀರೋ ಇಲ್ಲೋ ದೈವದವ್ರು ಕೇಳ್ತಾರ ಹೌದೌದು ನಾವು ಕೇಳಕತ್ತಿಲ್ಲ ದೈವದವ್ರು ಕೇಳ್ತಾರ ಹೇಳ್ತಾರಲ್ರಿ ಇಬ್ರು ಮಂದಿ ಇದ್ರು ನಿನಗೆ ಯಾಕೆ ಮಕ್ಕಳು ಆಗವಲ್ಲು ಆಗಬೇಕಾಗಿತ್ತಲ್ಲ ಹೇಳಿದಾಗ ಅದನ್ನ ತಂದ ಕೆರೆದ ಹೆಂಡತಿ ಮುಂದೆ ಹೇಳಿ ಕೂತಳತ್ತಾನ ಊರಾನ ಮಂದಿ ನನಗೆ ಹಿರಿಯರು ಹಿಂಗ ಅನ್ನಕತ್ರು ಹೌದು ಮತ್ತ ನಾ ಹೆಂಗ ಮಾಡ್ಲಿ ಹಾ ನಿಮ್ಮನ್ನ ಮುಟ್ಟಿದ್ರ ನನಗ ಸಾವು ಬರ್ತತಿ ಬರ್ತೈತಿ ನಾ ಹೆಂಗ ಮಾಡ್ಲಿ ಅಂತ ಹೇಳಿ ಕೆರೆದ ಹೆಂಡ್ರ ಮುಂದೆ ಹೇಳಿದ ಹಾ ಹಾ ಕುಂತಿದೇವಿ ಹೇಳತ್ತಳಕ್ಕಿ ಏನತ್ತ ಹೆಣ್ಣು ಮಗಳ ಏನಂತ ನೀವು ಹೇಳ್ತಾರ ಚಿಂತಿ ಮಾಡಿ ಅಳಬ್ಯಾಡ್ರಿ ಒಟ್ಟ ಅಳಕ್ ಹೋಗ್ಬೇಡ ಮತ್ತ ನನ್ನ ಮೆಟ್ಟಿಗೆ ಹಚ್ಚಲತ್ತೇವೆ ಎದ್ರಾಗ ಹಚ್ಚ ನೀವು ಹೆಂಗ ಹಚ್ಚಾನ ತಂದ ತಾರಿಗೆ ತಿಳಿಯೋದು ನಿಂದ ನಿನಗ ಗೊತ್ತಿಲ್ಲ ನನ್ನ ಅವ್ನ ಮೆಟ್ಟಿಗೆ ಹಚ್ತಿ ಮತ್ತ ಬೀಜ ಒಂದು ತಂದ ನಡಬರ್ ಫಂಕ್ಷನ್ ಆ ಬೀಜ ಹೆಣ್ಣು ಮಾಡುವಟ ಪವರ್ ನನ್ನ ತೆಗೈತಿ ಐತಿ ಮಾಡಬೇಡ ಹಾ ಹಾ ಬೀಜ ಗಂಡ ತವ್ರಂದಾರು ಹಾ ಬೀಜ ಹೆಣ್ಣು ಅನ್ನುವಾಗ ನಾನು ನಿನಗೆ ಲೇಖಿ ಕೊಡ್ತೇನೆ ಹಾ ಲೇಕಿ ಇಲ್ಲ ಅವ್ನ ಕೈಲಿ ಓಡೋದಾರಿ ಆತದ ನೋಡಿ ಬ್ಯಾಟ್ಯಾಗ ಕರೆಕ್ಟ್ ಕಕ್ಕ ಹೊಡಿಬೇಕಾದ್ರೆ ಅವ್ನ ಗಂಡಿ ಹತ್ತದ ಹೆಣ್ಣು ಹತ್ತದ ಅದನ್ನು ನೋಡ್ತೀನಿ ಗಪ್ರಿ ಸಮಾಧಾನ ಸ್ವಲ್ಪ ಕುಂಡ್ರಿ ಗಪ್ಪ ಕುಂತ ಕೇಳ್ರಿ ಹಾ ಹಾ ಹೆಂಗಪ್ಪ ಅಂತ ಹೇಳ ಕುಂತಿದೀವಿ ಹೇಳ್ತಾಳು ಏನತ್ತ ನೀವು ಚಿಂತೆ ಮಾಡಬೇಡ್ರಿ ಏ ಬಟ್ಟ ಚಿಂತೆ ಮಾಡ್ಬೇಡ್ರಿ ನಾನು ಒಟ್ಟ ಮುಟ್ಟಬೇಡ್ರಿ ಹಾ ಹಾ ನೀವು ಚಿಂತೆ ಮಾಡಬೇಡ್ರಿ ನೀವು ಒಳಬೇಡ್ರಿ ಹಾ ಹೆಣ್ಣು ಮಗಳ ಬುದ್ಧಿ ಹೇಳ್ತಾಳ ಗಂಡಗ ಹೇ ಹೇಳ್ತಾಳಲ್ರಿ ನನ್ನ ತವ್ರ ಮನೆಯಿಂದ ಬರ್ಬೇಕಾದ್ರ ಹಾ ಹಾ ನಾ ಮಂತ್ರ ಶಕ್ತಿಗಳನ್ನ ಕಲ್ಕೊಂಡು ಬಂದೀನಿ ಹಾ ಆ 5 ಮಂತ್ರ ಶಕ್ತಿದಿಂದ ನನ್ನ ಮಕ್ಕಳನ್ನ ಹುಟ್ಟಿಸ್ತಾನ ಹೌದು ಹೌದಲ್ರಿ 5 ಮಂತ್ರ ಶಕ್ತಿದಿಂದ ನನ್ನ ಮಕ್ಕಳನ್ನ ಹುಟ್ಟಿಸ್ತಾನೋ ಹೌದು ನೀವು ಚಿಂತೆ ಮಾಡಬೇಡ ಅಂತ ಹೇಳಿ ಗಂಡನ ಸಮಾಧಾನ ಮಾಡ್ಯಾಳ ಅಲ್ಲಿ ಏ ಗಂಡಗ ಡೇರಿಂಗ್ ಕೊಟ್ಟಾಳ ಹೌದಿಲ್ಲ ಹೌದು ಅವಾಗ ಏನ್ ಮಾಡಿದ್ಲು ಏನಾತ್ರಿ ತನ್ನ ತವ್ರ ಮನೆಯಿಂದ ಏನು ಮಂತ್ರ ಕಲ್ಕೊಂಡ ಬಂದಿದ್ಲ ಹಾ ಹಾ ಆ ಮಂತ್ರ ಶಕ್ತಿದಿಂದ 5 ಮಂದಿನ ಹುಟ್ಟಿಸಿದ್ಲು 5 ಮಂದಿನ ಇಲ್ಲಿ ಏನು ನಿನ್ನ ನ್ಯಾಳ ಸಹಿತ ಬಿದ್ದಿಲ್ಲ ಏ ಒಟ್ಟ ಇಲ್ಲ ನಿನ್ನ ದೋತ್ರ ಟಚ್ ನಮಗ್ ಒಟ್ಟ ಆಗಿಲ್ಲ ಉತ್ತರ ಪಡಿಕೆ ಸನಿ ಬಂದ ಜ್ಞಾನದ ಮಕ್ಕಳಂದ್ರ ಇವ ಹಾ ಹಾ ಬೇಕಲ್ಲ ಹಿಂಗ ಆಧಾರ ಒಟ್ಟ ನೀ ನನಗ ಟಚ್ ಮಾಡಿಲ್ಲ ಇಲ್ಲ ಇಲ್ಲ ಮಂತ್ರ ಶಕ್ತಿದಿಂದ ಹುಟ್ಟಿಸಿದಳು ಹೌದು ಹುಟ್ಟಿಸಿಕೆಸಿಂದ ಅವ್ರನ್ನ ನೋಡಿ ಅಪ್ಪೀಗ ಹಾ ಪಂಚ ಪಾಂಡವರು 5 ಮಂದಿ ಹೌದು ಹೌದ್ರಿ ಧರ್ಮ ಅರ್ಜುನ ಸಾದೇವ ಭೀಮ ನಕುಲ ಹೌದು ಇವ್ರ ಹೌದ್ರಿ 5 ಮಂದಿ ಪಂಚ ಪಾಂಡವರು ಹುಟ್ಟಿ ಬಂದ್ರ ಹುಟ್ಟಿ ಬಂದಾರೆ ಅವ್ರಿಗೆ ಮದುವೆ ಆತ ತಮ್ಮ ಹಾ ಆಗೈತಲ್ವಾ ಮದುವೆ ಆಗಕ್ಕಾಗಲ್ಲ ಮತ್ತ ದ್ರೌಪದ ದೇವಿನ ಮನಸ್ಸು ಮಾಡಿ ಮದುವೆ ಆದ್ರಿ ಇವ್ರು ಇವ್ರು ಹಳ್ಳಿ ಹಡಮನಿ ಅವರು ದ್ರೌಪದ ದೇವಿನ ಮದುವೆ ಆದ್ರ 5 ಮಂದಿ ಹಾ ಹಾ 5 ಮಂದಿ ದ್ರೌಪದ ದೇವಿನ ಮದುವೆ ಆದ್ರು ಹೌದು ಪಗಡಿ ಆಟ ಇಟ್ರ ಇಟ್ಟಾರ ಯಾರಿಗೆ ಹಾ ಪಾಂಡವರಿಗೆ ಕೌರವರಿಗೆ ಹೌದು ಹೌದ್ರಿ ಪಾಂಡವರಿಗೆ ಕೌರವರಿಗೆ ಪಗಡಿ ಆಟ ಇಟ್ರು ಹೌದು ಪಾಂಡವರಿಗೆ ಸೋಲಾತು ಕೌರವರಿಗೆ ಗೆಲುವಾತು ಎಲ್ಲೂ ಆತಲ್ರಿ ಪಾಂಡವರಿಗೆ ಸೋಲಾತ ಹಾ ಹೆಂಗಪ್ಪ ಅಂತ ಕೇಳಿದ್ರ ತನ್ನ ಆಸ್ತಿ ಮನಿ ಒಳಗಿಂದ ಹೊರದಾಗಿನ ಆಸ್ತಿಯ ರಾಜವಾಡ್ಯ ರಾಜವಾಡೆ ಹೌದು ಮುತ್ತ ಹಾ ರತ್ನ ಹಾ ಹಾ ಹರಳ ಹೌದು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ಸೋಲಾತ ಹಾ ಎಲ್ಲ ಚೋಲ ಆಗೈತಲ್ರಿ ಪಾಂಡುರಾಜಾಗ ಹೇಳ್ತಾರ ತಮ್ಮ ಏನಂತ ಹೇಳ್ತಾರ ಧರ್ಮರಾಜಾಗ ಹೇಳ್ತಾರ ಪಾಂಡುರಾಜಾಗ ಹಾ ಹಾ ಏನಂತ ಸೋತ್ನೆತ ಕುಂಡ್ರು ಬೇಡ ಹಾ ಹಾ ಇನ್ನೂ ಒಂದು ನಿನ್ನ ಮನಿ ಒಳಗ ಬೆಲೆ ಬಾಳೋ ವಸ್ತು ಐತಿ ಏ ಬೆಲೆ ಬಾಳುವ ವಸ್ತು ಐತಲ್ಲ ಮನ್ಯಾಗ ಅದನ್ನ ತಂದಿಲ್ಲಿ ಪಗಡಿ ಆಟದಾಗಿಡ ಇಡ್ಬೇಕಲ್ಲ ಜೇರ್ ಕಡತ ಅದನ್ನ ನೀ ಗೆದ್ದೆ ಅಂದ್ರ ಹಾ ಹಾ ನೀ ನನಗೆ ಎಷ್ಟು ಆಸ್ತಿ ಸೋತಿಲ್ಲ ಹೌದು ವಾಪಸ್ ನಿನಗೆ ತಿರುಗಿ ಕೊಡ್ತಾನ ಅಂತ ಹೇಳ್ತಾರ ಅವ್ರು ಹೌದು ಹೌದಲ್ರಿ ಯಾವ ದುರ್ಯೋಧನ ಹೇಳ್ತಾನ ಹಾ ಹೇಳ್ತಾರ ಅವಾಗ ಹೌದ ಹೌದು ಯಾವ್ದು ಆಸ್ತಿ ಅಂತ ಕೇಳ್ತಾನೇವ ಹಾ ಯಾವ್ದು ಆಸ್ತಿ ಯಾವ ಆಸ್ತಿ ಅಂತ ನಿಮ್ಮ ಮನಿ ಒಳಗೆ ನೀನು ಮಾಡ್ಕೊಂಡು ಹೇಂತಿದಾಳ ದ್ರೌಪದ ದೇವಿ ಅದಾಳ ದ್ರೌಪದ ದೇವಿ ಇದಾಳ ಆಕಿನ ತಂದಿಲ್ಲಿ ಪಗಡಿ ಆಟದಾಗ ಇಡ 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 ಆಕಿನ ಜೇರ್ ಕಡ್ತ ನೀ ಗೆದ್ದೆ ಅಂದ್ರೆ ಹಿಡಿ ಆಸ್ತಿಯನ್ನ ನಿನಗೆ ವಾಪಸ್ ಕೊಡ್ತಾನ ಹಾ ಹಾ ಇವ್ರಿಗೆ ಬಾಯಾಗ ನೀರು ಹೊಡ್ಯಾಕೈತಿ ಹಾ ಆಕಿನ ಇಟ್ಟು ನೋಡ್ಬೇಕಂತ ಹೇಳಿ ಹೌದು ಹೌದ್ರಿ ದ್ರೌಪದ ದೇವಿ ಮಾಡ್ಕೊಂಡು ಹೇಳ್ತಿದ್ದಂತ ಯಾರ ಜೂಜಿ ಗಿಡ್ತಾರೋ ಇಲ್ಲಿ ಏ ಹಂಗ್ಯಾಂಗ ಇವ್ರ ಕಡೆ ಧರ್ಮದವು ಏ ಇವ್ರ ಕಡೆ ಪದ್ಧತಿ ಅದಾವ ಬದ್ಧತತಿ ಹಾ ಹಾ ಅದಕ್ಕೆ ನಿಮಗೆ ಹೇಳಿ ಮಾಡ್ಕೊಂಡು ಹೇಳ್ತೀನಿ ಕುಟುಂಬ ಮಾಡಿ ಹೊಟ್ಟೆ ತುಂಬ್ಕೋಬೇಡ್ರಿ ಅಂತ ಹೇಳಿ ಹಾ ನೀನು ಹೇಳಿದ್ದು ಹೇಳತ್ತೀರಿ ಧರ್ಮದಿಂದ ನೋಡ್ರಿ ಹೌದು ಹೌದು ಅವಾಗ ಏನಾತು ಹಾ ಆಟದಾಗ ದ್ರೌಪದ ದೇವಿನ ಮಾಡ್ಕೊಂಡು ಹೆಂತಿನ ಸೋತ್ರ ಹೌದು ಹೌದ್ರಿ ದುಷ್ಟ ದುಶ್ಯಾಸನ ಬಂದ ದ್ರೌಪದ ದೇವಿ ಸೀರಿ ಜಗಕ್ಕತ್ತ ಜಗಕ್ಕತ್ತ
ಸೀರೆ ಜಗಕತ್ತ ನೀವು 5 ಮಂದಿ ಗಂಡಗಳು ಇದ್ರಲೇ ಅಲ್ಲಿ 5 ಮಂದಿ ಒಬ್ಬರಲ್ಲ ಮತ್ತ ಒಬ್ಬರಲ್ಲ 5 ಮಂದಿ ಇದ್ರಲೇ. ಹೌದ್ರಿ ನನ್ ಹೆತ್ತಿ ಸೀರೆ ಯಾಕೆ ಜಗಕತ್ತಿ ಓ ಮಗನ ಅದ್ನ ಬೇಕಾಗಿತ್ತು. ಪವರ್ ಬೇಕಲ್ಲ ಮತ್ತ ಹಂಗ ತಮ್ಮ ಹೆಂಗಾಗಿತ್ತು ಗೊತ್ತೇನ? ಹೆಂಗ್ರಿ ಕುಡುಕಿರ್ಬೇಕ್ರೆ ಹಡಕ್ರಿ ಇರಬಾರ್ದು. ಇರ್ಬಾರ್ದಲ್ರಿ ಹೆಂಗತ್ತ ಕೇಳು. ಆ ಕುಡುಕುನ ಮನೆ ಬಂದು ಯಾವಾರ ಬರೇ ಒಮ್ಮೆ ಬೇಡ 2 ಸರಿ ಹಾದಂದ್ರ ಯಾಕೋ ಮಗನ ಇಲ್ಯಾಕ ಹಾದೆ ನನ್ನ ಮನಿ ಮುಂದತ್ತ ಕೇಳ್ತಾನ ನಾವು ತರಿವಿ. ಹೌದ್ರಿ ಅಂತ ಯಾವಾರ ಮಾಡಕ್ ಹೋಗ್ಬೇಡ್ರಿ. ಯಾಕಂತ ಸಭಾ ಅಂದ್ರ ಹಾಲಿನಂತ ಸಭಾ ಕುಡಿಯತಿ. ನನ್ನ ತಾಯಿ ಬೆಳಗದವ್ರು ಇವತ್ತ ಕುಡಿಯರ್ತಮ್ಮ ಅವ ಒಟ್ಟ ಹೇಳಿದ ನಾ ಎಲ್ಲಿ ಹೋಗಿಲ್ಲ, ನಾ ಎಲ್ಲಿ ಬಂದಿಲ್ಲ, ಎಲ್ಲಿ ಹೋಗಿಲ್ಲ ತಂದದಿ, ನಾ ಎಲ್ಲಿ ಬಂದಿಲ್ಲ ತಂದದಿ. ನಾ ಒಂದ ಮಾತು ಕೇಳ್ತಾನ, ನಿನಗೆ ಇರಾಕ ಜಾಗ ಕೊಟ್ಟವ್ರ ಯಾರ? ನಮ್ ತಾಯಿ. ನಿನಗೆ ಇರಾಕ ಜಾಗ ಕೊಟ್ಟವ್ರ ಯಾರ? ನಾವಲ್ಲ. ಈ ಶರೀರದೊಳಗೆ ಜಾಗ ಕೊಟ್ಟವ್ರ ನಿನಗ ನಾವ. ಈ ಶರೀರ ಬಿಟ್ಟು ಹೋಗುವಂತ ಕೆಲಸ ನಿಂದ. ಮತ್ತೊಂದು ಈ ಶರೀರ ಹೋತಂದ್ರ ಮತ್ತೊಂದು ಶರೀರ ಹುಡುಕಾಡಬೇಕು ಹೊರತಾಗಿ ನಿನಗೆ ಶಾಶ್ವತ ಇರಾಕ ಜಾಗ ಇಲ್ಲ. ನೀ ಬಾಡಿಗೆ ಮನೆಯಾಗಿದ್ದೀನಿ. ಹಮಾಲಗತ್ತೆ ತಿರುಗುದನಿ ದೇಶ ಸಂಚಾರ ಹಮಾಲಿ ಎತ್ತಿನಂಗ. ಹಮಾಲಿ ಎತ್ತಿನಾಗ ನೀ ಒಟ್ಟು ಹೌದು ಇದನ್ನ ಮಾಡುದ. ಹೌದ್ರಿ ಒಂದ್ ಚೌಕಂದ ಮಾತ ನೋಡೋಣ ತಗೋತಾಮ. ಶಾಹೀರಂತ ನಿನ್ನ ಸುದ್ದಿ ಸಾರತೈತೆ, ಸುದ್ದಿ ಕೇಳಿ ಬಂದಿನಿ ನಾ ತಾಯಿ ಪದಕ ಬಂದಿನಿ. ಹಾದಿ ಬಿಟ್ಟ ಇವ ಹಾಡ ಹಾಡತನ ಬರಲಿ ಗುರು ಬೇರಸ ನೀ ಕಂಬಗೆ ಓರ ಹರದಾಸ. ನನ್ನ ಉಡಿ ಒಳಗ ಆಡೋ ಕೋಸ ನನ್ನ ಉಡಿ ಒಳಗ ಆಡೋ ಕೋಸ ನಿನಗ